ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ SIP ಹೂಡಿಕೆಯಲ್ಲಿ ಬಳಕೆಯಾಗ್ತಿರುವ ಹೊಸ ಫಾರ್ಮುಲಾ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಯಾವುದೇ ಉತ್ಪನ್ನವನ್ನು ಜನಪ್ರಿಯಗೊಳಿಸುವುದಕ್ಕೆ ಮಾರ್ಕೆಟಿಂಗ್ ಅನ್ನೋದು ಅತ್ಯಂತ ಪರಿಣಾಮಕಾರಿಯಾದ ಸಾಧನ. ಮಾರ್ಕೆಟಿಂಗ್ ಮಾಡೆಲ್ನಲ್ಲಿ 4 Pಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಅವುಗಳು ಅಂದರೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಮತ್ತು ಪ್ರಮೋಷನ್. ಅಂದರೆ ಉತ್ಪನ್ನ, ಅದರ ಬೆಲೆ, ಸ್ಥಳ ಮತ್ತು ಉತ್ತೇಜನ ಮುಖ್ಯ ಆಗ್ತವೆ. ಈ ಬ್ರ್ಯಾಂಡಿಂಗ್ ಟೆಕ್ನಿಕ್ ಅನ್ನೋದು FMCG ವಲಯದಲ್ಲಿ ಕ್ರಾಂತಿಯನ್ನು ತಂದಿದೆ. ಉದಾಹರಣೆಗೆ FMCG ಕಂಪನಿಗಳು ತಮ್ಮ ಶಾಂಪೂಗಳನ್ನು ಬಾಟಲ್ಗಳ ಬದಲಾಗಿ 1 ಅಥವಾ 2 ರೂಪಾಯಿಗಳ ಈ ಶಾಂಪೂ ಚೀಟಿಗಳು ಅಥವಾ ಪ್ಯಾಕೆಟ್ಗಳಲ್ಲಿ ಹಾಕಿ ಮಾರಾಟ ಮಾಡ್ತಾ ಇವೆ. ಇದರಿಂದಾಗಿ ಸಾಮಾನ್ಯ ವ್ಯಕ್ತಿಗಳು ಈ ಉತ್ಪನ್ನವನ್ನು ಖರೀದಿಸುವುದು ಸುಲಭ ಆಗಿದೆ. ಕೈಗೆಟುಕುವ ಬೆಲೆಯಲ್ಲಿ ಕೂಡ ಇದು ಸಿಗ್ತಾ ಇದೆ. ಈಗ ಇದೇ ಫಾರ್ಮುಲಾವನ್ನು ನಾವು SIPಗೆ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಅಂತಾನೆ ಹೇಳಲಾಗ್ತಾ ಇದೆ. SIPನಲ್ಲಿ ತಿಂಗಳ ಕನಿಷ್ಠ ಹೂಡಿಕೆಯ ಮೊತ್ತವನ್ನು 500 ರೂಪಾಯಿಯಿಂದ 250 ರೂಪಾಯಿಗೆ ಇಳಿಕೆ ಮಾಡೋದಕ್ಕೆ ಮಾರುಕಟ್ಟೆ ನಿಯಂತ್ರಕ ಪರಿಗಣಿಸ್ತಾ ಇದೆ. ಹೀಗಂತ ಸೆಬಿ ಮುಖ್ಯಸ್ಥರಾದ ಮದವಿಪುರಿ ಬುಚ್ ಹೇಳಿದ್ದಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಮ್ಯೂಚುವಲ್ ಫಂಡ್ ವಲಯ ತಮ್ಮ ಉತ್ಪನ್ನಗಳನ್ನು ಹೇಗೆ ಕೈಗೆಟುಕುವಂತೆ ಮಾಡಿ ಸಮಾಜದ ಬಹುಸಂಖ್ಯಾತರ ಅಗತ್ಯತೆಗಳನ್ನು ಪೂರೈಸಬಹುದು ಅನ್ನೋದನ್ನು FMCG ಕಂಪನಿಗಳಿಂದ ಕಲಿಬೇಕು ಅಂತ ಹೇಳಿದರು. ಮಾಸಿಕವಾಗಿ 250 ರೂಪಾಯಿಯ SIP ಹೇಗೆ ಹೂಡಿಕೆದಾರರು ಮತ್ತು ಮ್ಯೂಚುವಲ್ ಫಂಡ್ ಕಂಪನಿಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲಿಗೆ SIP ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಒಮ್ಮೆ ಪಡೆಯೋಣ. SIP ಅನ್ನೋದು ಮ್ಯೂಚುವಲ್ ಫಂಡ್ ಹೂಡಿಕೆಯ ಒಂದು ವಿಧಾನ. ಅನೇಕರು SIP ಮೂಲಕ ಎಕ್ವಿಟಿ ಹೂಡಿಕೆಯನ್ನು ಆಯ್ಕೆ ಮಾಡ್ಕೋತಾರೆ. ನೀವು ಪ್ರತಿ ತಿಂಗಳು ಅತ್ಯಲ್ಪ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಅದು ದೀರ್ಘಾವಧಿಯಲ್ಲಿ ಬೃಹತ್ ಮೊತ್ತ ಆಗುತ್ತೆ. SIPಯನ್ನು ಹೇಗೆ ವಿನ್ಯಾಸ ಮಾಡಲಾಗಿದೆ ಅಂದರೆ, ಷೇರು ಮಾರುಕಟ್ಟೆ ಏರುಗತಿಯಲ್ಲಿರುವಾಗ ಕಡಿಮೆ ಯೂನಿಟ್ಗಳನ್ನು ಖರೀದಿಸಬೇಕು. ಹಾಗೆ ಇಳಿಕೆಯ ಹಾದಿಯಲ್ಲಿರುವಾಗ ಜಾಸ್ತಿ ಯೂನಿಟ್ಗಳನ್ನು ಖರೀದಿಸಿದರೆ ಲಾಭವನ್ನು ಪಡೆಯಬಹುದು. ಈ ಮೂಲಕ ನಿಮ್ಮ ಹೂಡಿಕೆಯಿಂದ ಸರಾಸರಿ ಲಾಭವನ್ನು ಗಳಿಸೋದಕ್ಕೆ SIP ನೆರವಾಗುತ್ತೆ. ಜೊತೆಗೆ ನಿಮ್ಮ ರಿಟರ್ನ್ಸ್ ಜೊತೆಗೆ ಹೊಂದಿಕೆ ಆಗುತ್ತೆ. ನೀವು ತಿಂಗಳಿಗೆ 500 ರೂಪಾಯಿಯೊಂದಿಗೆ SIP ಮುಖಾಂತರ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಶುರು ಮಾಡಬಹುದು. ಭಾರತೀಯ ಮ್ಯೂಚುವಲ್ ಫಂಡ್ಗಳ ಸಂಘ AMFI ಇದರ ಪ್ರಕಾರ ದೇಶದಲ್ಲಿ ಸದ್ಯ ಸುಮಾರು 8.2 ಕೋಟಿ SIP ಖಾತೆಗಳಿವೆ. ಇದರ ಫೋಲಿಯೋಗಳ ಮುಖಾಂತರ ಹೂಡಿಕೆದಾರರು ವಿವಿಧ ರೀತಿಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಈಗ ನಾವು ಮೈಕ್ರೋ SIP ಅಂದ್ರೇನು ಅದನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕಿರು ಹೂಡಿಕೆದಾರರನ್ನು ಆಕರ್ಷಣೆ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಈಗ 100 ರೂಪಾಯಿಯೊಂದಿಗಿನ SIPಯನ್ನು ಆರಂಭಿಸಿದೆ. ಗ್ರಾಮೀಣ ಜನ, ಕಡಿಮೆ ಆದಾಯ ಇರೋರು, ವಿದ್ಯಾರ್ಥಿಗಳು, ಅಷ್ಟೇ ಏಕೆ ಮಕ್ಕಳು ಕೂಡ ಈ ಮೈಕ್ರೋ SIPನಿಂದ ಲಾಭವನ್ನು ಪಡೆಯಬಹುದು. ಪ್ರತಿ ತಿಂಗಳು 100 ರಿಂದ 500 ರೂಪಾಯಿ ಉಳಿತಾಯ ಮಾಡ್ತಾ ದೀರ್ಘಾವಧಿಯಲ್ಲಿ ಯಾರು ಬೇಕಾದರೂ ಸಾಕಷ್ಟು ಹಣವನ್ನು ಕ್ರೋಢೀಕರಿಸಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶವಿದೆ. ಈ ಕಿರು ಉಳಿತಾಯ ನಿಮ್ಮ ಜೇಬಿಗೇನೂ ಹೊರೆ ಆಗಲ್ಲ ಅಥವಾ ಬಜೆಟ್ಗೇನೂ ಅಡ್ಡಿ ಆಗಲ್ಲ. ಈ ನಿಟ್ಟಿನಲ್ಲಿ ಮೈಕ್ರೋ SIP ಕಿರು ಹೂಡಿಕೆದಾರರಿಗೆ ಉತ್ತಮವಾದ ಆಯ್ಕೆ. ಅನೇಕ ಫಂಡ್ ಹೌಸ್ಗಳು 100 ರೂಪಾಯಿಗಳಿಗೆ ಮೈಕ್ರೋ SIPಯ ಫೀಚರನ್ನು ಆಫರ್ ಮಾಡಿವೆ. ಈ ಪೈಕಿ ICICI ಪ್ರುಡೆನ್ಷಿಯಲ್, ಆದಿತ್ಯ ಬಿರ್ಲಾ ಸನ್ ಲೈಫ್ ಮತ್ತು ನಿಪಾನ್ ಇಂಡಿಯಾ ಸೇರಿವೆ. ಆದಾಗ್ಯೂ ಮೈಕ್ರೋ SIP ಮೂಲಕ ಹೂಡಿಕೆ ಸುಲಭ ಏನಲ್ಲ. ಹಣಕಾಸು ತಜ್ಞರ ಪ್ರಕಾರ ಮೈಕ್ರೋ SIP ಶುರು ಮಾಡೋದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಇದಕ್ಕಿರುವ ಅತಿದೊಡ್ಡ ಅಡ್ಡಿ ಅಂದರೆ ಡಿಜಿಟಲ್ KYCಯ ಖರ್ಚುಗಳು. ಮನಿ ಫ್ರಂಟ್ನ ಸಹ ಸಂಸ್ಥಾಪಕ ಮತ್ತು CEO ಮೋಹಿತ್ ಗಂಗ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಈ ಬಗ್ಗೆ ಪಡೆಯೋದಾದರೆ, ಹೂಡಿಕೆಗೆ, ವಹಿವಾಟಿಗೆ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಣೆ ಮಾಡೋದು ಮತ್ತು ಮೈಕ್ರೋ SIPಗಳ ನಿರ್ವಹಣೆಗೆ ಮಹತ್ವದ ಸವಾಲಾಗಿದೆ. ಇಂತಹ ಸನ್ನಿವೇಶದಲ್ಲಿ AMCಗಳ ಪೇಬ್ಯಾಕ್ ಪೀರಿಯಡ್ ಅಂದರೆ ಅದು ಆದಾಯ ತರುವ ಕಾಲ ಸ್ವಲ್ಪ ದೂರನೇ ಇರುತ್ತೆ. AMCಗಳಿಗೆ ಇಂತಹ ಸನ್ನಿವೇಶದಲ್ಲಿ ಮೈಕ್ರೋ SIPಗಳು ವಾಸ್ತವದಲ್ಲಿ ಸೂಕ್ತ ಆಗಲ್ಲ. ವೆಚ್ಚದ ವಿಚಾರವಾಗಿ ಮಧ್ಯ ನೆಲೆ ಏನಾದರೂ ಸಿಕ್ಕಿದರೆ ಆಗ AMCಗಳು ದೊಡ್ಡ ಪ್ರಮಾಣದಲ್ಲಿ ಮೈಕ್ರೋ SIPಗಳನ್ನು ಆರಂಭಿಸಬಹುದು ಅಂತ ಅವರು ಹೇಳ್ತಾರೆ. ಸೊ ಈ ಉಪಕ್ರಮ ಸಣ್ಣ ಪಟ್ಟಣ, ನಗರ ಮತ್ತು ಹಳ್ಳಿಗಳಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲಿದೆ. ಈ ಮೂಲಕ ಸಮಾಜದಲ್ಲಿ ಹಣಕಾಸು ಒಳಗೊಳ್ಳುವಿಕೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸೋದಕ್ಕೆ ನೆರವಾಗುತ್ತೆ. ಆದಾಗ್ಯೂ ಇದರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಮತ್ತು ಮೈಕ್ರೋ SIPಗಳ ವೆಚ್ಚ ಕಡಿಮೆ ಮಾಡೋದಕ್ಕೆ ನಿಯಂತ್ರಕಗಳು ಮತ್ತು AMCಗಳು ಒಟ್ಟಾರೆ ಕಾರ್ಯನಿರ್ವಹಿಸಬೇಕು. ಹೂಡಿಕೆದಾರರು ಹೆಚ್ಚಿನ ವೆಚ್ಚದ ಅನುಪಾತದ ಹೊರೆಯನ್ನು ಭರಿಸುವ ಹಾಗಾಗಬಾರ್ದು.
ಮೈಕ್ರೋ SIPಗಳಲ್ಲಿ ಕಾರ್ಯನಿರ್ವಹಣಾ ವೆಚ್ಚ ಮತ್ತು ನಿಯಂತ್ರಕ ವೆಚ್ಚಗಳನ್ನು ಕಡಿಮೆ ಮಾಡಿದರೆ ಇದು ಸಾಧ್ಯ ಆಗಬಹುದು ಅನ್ನೋದು ಮೋಹಿತ್ ಗಂಗವರ ಅಭಿಪ್ರಾಯ. ವೆಚ್ಚ ಕಡಿಮೆ ಮಾಡುವ ಅಗತ್ಯತೆ ಇದೆ. ಕೊನೆಯದಾಗಿ AMCಗಳು ಈ ಹೂಡಿಕೆಯ ಮೇಲೆ ಹೆಚ್ಚಿನ ಶುಲ್ಕವನ್ನು ಕೂಡ ವಿಧಿಸಬಹುದು. ಇನ್ನು ಭಾರತೀಯ ಮ್ಯೂಚುವಲ್ ಫಂಡ್ ವಲಯದ ಗಾತ್ರ 50 ಲಕ್ಷ ಕೋಟಿ ಗಡಿಯನ್ನು ದಾಟಿದೆ. ಆದಾಗ್ಯೂ ಕೂಡ ಇದು GDP ರೇಷಿಯೋದ 15.8ರಷ್ಟಿದೆ. ಇದು ಜಾಗತಿಕ ಸರಾಸರಿಯ 74ಕ್ಕಿಂತ ಕಡಿಮೆ ಇದೆ. ಈ ಸಂಖ್ಯೆ ದೇಶದಲ್ಲಿ ಮ್ಯೂಚುವಲ್ ಫಂಡ್ ವಲಯ ಇನ್ನೂ ಸಾಕಷ್ಟು ಸಾಧಿಸಬೇಕಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಒಂದು ವೇಳೆ ಮೈಕ್ರೋ SIPಗಳು ಯಶಸ್ವಿಯಾಗಿ ಸಾಬೀತಾದರೆ ಇದು ಹೆಚ್ಚು ಜನ ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಮೈಕ್ರೋ SIPಗಳ ಆರಂಭ ಮ್ಯೂಚುವಲ್ ಫಂಡ್ ವಲಯಕ್ಕೆ ಸಕಾರಾತ್ಮಕವಾದ ಸಂಕೇತ ಆಗಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.